ನೋಡಿ, ನಾವೆಲ್ಲೂ ಲೈಫ್‌ನಲ್ಲಿ ಏನೋ ಒಂದು ದೊಡ್ಡದಾಗಿ ಸಾಧಿಸ್ಬೇಕು ಅಂತ ಓಡ್ತಾನಿರ್ತೀವಿ ಅಲ್ವಾ? ಆದ್ರೆ ಆ ಓಟದಲ್ಲಿ ನಮಗ್ ನಾವೇ ಅಡ್ಡಗಾಲ್ ಹಾಕೊಳ್ತಾ ಇದ್ದೀವಿ ಅಂತ ನಿಮ್ಗಂತೂ ಅನ್ಸ್ತಾ? ಬಾಸ್, ಈ ಪ್ರಪಂಚದಲ್ಲಿ ಹೇಗೆ ಗೆಲ್ಬೇಕು ಅಂತ ಎಲ್ರೂ ಹೇಳ್ಕೊಡ್ತಾರೆ. ಹೇಗ್ ಸ್ಮಾರ್ಟ್ ಆಗಿ ಮಾತಾಡ್ಬೇಕು, ಕಮ್ಯುನಿಕೇಟ್ ಮಾಡ್ಬೇಕು ಅನ್ನೋದಕ್ಕೆ ಸಾಲು ಸಾಲು ಕೋರ್ಸ್‌ಗಳಿವೆ. ಆದ್ರೆ ಲೈಫ್‌ನಲ್ಲಿ ಎಲ್ಲಿ ಸುಮ್ನಿರ್ಬೇಕು? ಯಾವ್ ಟೈಮಲ್ಲಿ ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಯಾರಾದ್ರೂ ಹೇಳ್ಕೊಟ್ಟಿದ್ದಾರಾ? ಇಲ್ಲ ಅಲ್ವಾ? ಇವತ್ತಿನ ಈ ಮಾತುಗಳನ್ನ ಕೇಳಿದ ಮೇಲೆ ನಿಮ್ ಲೈಫ್ ಬಗ್ಗೆ ಇರೋ ಪರ್ಸ್ಪೆಕ್ಟಿವ್ ಬದಲಾಗೋದು ಗ್ಯಾರಂಟಿ. ಇದು ಕೇವಲ ಮೋಟಿವೇಶನ್ ಅಲ್ಲ, ಇದೊಂದು ರಿಯಲೈಸೇಷನ್. ಯಾಕಂದ್ರೆ ಎಲ್ಲವೂ ಸುಲಭ. ನಿಮ್ಮೊಳಗಡೆ ಆ ಪವರ್ ಇದೆ. ಅದನ್ನ ಹೇಗ್ ಹೊರತರೋದು ಅಂತ ಇವತ್ತು ನೋಡೋಣ. ಸರಿ, ಈಗ ಒಂದ್ ನಿಮಿಷ ಕೂಲ್ ಆಗಿ ಯೋಚನೆ ಮಾಡಿ. ನಿಮ್ ಲೈಫ್ನಲ್ಲಿ ಎಷ್ಟೋ ಸಲ ಹೀಗಾಗಿರುತ್ತೆ ಅಲ್ವಾ? ಯಾರೋ ಒಬ್ರು ನಿಮ್ ಬಗ್ಗೆ ಏನೋ ಕಮೆಂಟ್ ಮಾಡಿರ್ತಾರೆ. ಇಲ್ಲಾಂದ್ರೆ ಸಿಟ್ಟು ಬರೋ ಹಾಗೆ ಮಾತಾಡಿರ್ತಾರೆ. ಆ ಮೊಮೆಂಟ್ನಲ್ಲಿ ನಮ್ಗ್ ಸುಮ್ನಿರಕ್ಕಾಗಲ್ಲ. ಏನಾದ್ರೂ ಒಂದು ಅಂದ್ಬಿಡ್ತೀವಿ. ಆಮೇಲೆ ರಾತ್ರಿ ಮಲ್ಗುವಾಗ ರಿಗ್ರೆಟ್ ಆಗುತ್ತೆ. ಛೇ, ನಾನು ಅಷ್ಟು ಕೆಳಮಟ್ಟಕ್ಕೆ ಇಳಿಬಾರ್ದಿತ್ತು. ಸುಮ್ನಿದ್ರೆ ಚೆನ್ನಾಗಿತ್ತು ಅಂತ. ಐ ಯು ಗೆಟಿಂಗ್ ಇಟ್? ಅರ್ಥ ಆಗ್ತಿದ್ಯಾ ನಾನು ಹೇಳ್ತಿರೋದು? ನಮ್ ಪ್ರಾಬ್ಲಮ್ ಏನಂದ್ರೆ ನಾವು ರಿಯಾಕ್ಟ್ ಮಾಡೋದಕ್ಕೆ ತುಂಬಾ ಆತುರ ಪಡ್ತೀವಿ. ಆಫೀಸ್ನಲ್ಲಿ ಬಾಸ್ ಬೈದಾಗಿರ್ಲಿ ಅಥವಾ ಮನೆಯಲ್ಲಿ ಯಾರೋ ಏನೋ ಅಂದಾಗ ಇರ್ಲಿ. ನಮಗ್ ಪೂರ್ತಿ ವಿಷಯ ಗೊತ್ತಿಲ್ದಿದ್ರೂ ದೊಡ್ಡ ಜ್ಞಾನಿಗಳ ತರ ವಾದ ಮಾಡೋಕ್ ಹೋಗ್ತೀವಿ. ಲಾಸ್ಟ್‌ಗೆ ಏನಾಗುತ್ತೆ? ರಿಲೇಶನ್‌ಶಿಪ್ ಹಾಳಾಗುತ್ತೆ, ನಮ್ ಇಮೇಜ್ ಕೂಡ ಡ್ಯಾಮೇಜ್ ಆಗುತ್ತೆ. ನನ್ಗೂ ಮೊದಲು ಹೀಗಾಗ್ತಿತ್ತು ಗುರು. ಯಾರಾದ್ರೂ ವಾದಕ್ ಬಂದ್ರೆ ಸಾಕು, ನಾನೇ ಗೆಲ್ಬೇಕು ಅನ್ನೋ ಹಠ. ಆದ್ರೆ ಒಂದಿನ ರಿಯಲೈಸ್ ಆಯ್ತು. ವಾದದಲ್ಲಿ ಗೆಲ್ಲೋದು ಅಂದ್ರೆ ಲೈಫ್‌ನಲ್ಲಿ ಗೆಲ್ಲೋದಲ್ಲ. ಸೈಲೆನ್ಸನ್ಸ್ ಅನ್ನೋದು ವೀಕ್ನೆಸ್ ಅಲ್ಲ ಫ್ರೆಂಡ್ಸ್, ಅದೊಂದು ಸೈಲೆಂಟ್ ಪವರ್. ಈಗ ಇಲ್ಲಿ ಒಂದು ದೊಡ್ಡ ಮಿತ್ ಇದೆ. ನಾವೆಲ್ಲ ಏನ್ ಅನ್ಕೊಂಡಿದ್ದೀವಿ ಅಂದ್ರೆ ಯಾರ್ ಜಾಸ್ತಿ ಮಾತಾಡ್ತಾರೋ ಅವ್ರು ತುಂಬಾ ಕಾನ್ಫಿಡೆಂಟ್ ಅಂತ. ಯಾರು ಸುಮ್ನೆ ಇರ್ತಾರೋ ಅವ್ರಿಗೇನೂ ಗೊತ್ತಿಲ್ಲ ಅಥವಾ ಅವ್ರು ಸೋತ್ ಹೋಗಿದ್ದಾರೆ ಅಂತ. ಬಾಸ್, ಇದು ಬಿಗ್ಗೆಸ್ಟ್ ಲೈ. ನಿಜವಾದ ಪ್ರಾಬ್ಲಮ್ ಇರೋದು ಹೊರಗಿನ ಪ್ರಪಂಚದಲ್ಲಲ್ಲ, ನಿಮ್ಮೊಳಗಡೆ. ನಿಮ್ ಮೈಂಡ್ ಯಾವಾಗ್ಲೂ ಗದ್ದಲ ಮಾಡ್ತಾ ಇರುತ್ತೆ. ಹೊರಗಡೆ ನೀವು ಸುಮ್ನಿದ್ರೂ ಒಳಗಡೆ ಯುದ್ಧ ನಡೀತಾ ಇರುತ್ತೆ. ನೀವ್ ಅನ್ಕೋಬಹುದು, ಅವನು ಚೆನ್ನಾಗ್ ಬೈದೆ, ಅವನ್ ಬಾಯಿ ಮುಚ್ಚಿದೆ ಅಂತ. ಆದ್ರೆ ಪ್ರಾಮಾಣಿಕವಾಗಿ ಹೇಳಿ, ಅಷ್ಟೊಂದು ಸಿಟ್ಟು ಮಾಡಿ ನಿಮ್ ಮನ್ಸಿಗೆ ಶಾಂತಿ ಸಿಕ್ತಾ? ಇಲ್ವಲ್ಲ. ನಿಜವಾದ ಪವರ್ ಇರೋದು ಸೆಲ್ಫ್ ಕಂಟ್ರೋಲ್. ಶ್ರೀಕೃಷ್ಣ ಒಂದ್ ಮಾತು ಹೇಳ್ತಾನೆ, ಮೌನ ಅನ್ನೋದು ಜಗತ್ತಿನ ಅತಿ ದೊಡ್ಡ ಆಯುಧ. ಮಾತು ಗಾಯ ಮಾಡ್ಬೋದು, ಆದ್ರೆ ಮೌನ ಆ ಗಾಯ ಆಗದಂತೆ ತಡೆಯುತ್ತೆ. ನಿಮ್ಗೆ ಜ್ಞಾನ ಇಲ್ದಿದ್ದಾಗ ಸುಮ್ನಿದ್ರೆ ನೀವು ಬುದ್ಧಿವಂತರ ಕಾಣ್ತೀರಾ. ಆದ್ರೆ ಅರ್ಧ ಜ್ಞಾನ ಇಟ್ಕೊಂಡು ಮಾತಾಡಿದ್ರೆ ನೀವೇ ನಿಮ್ಮ ಮೌಢ್ಯವನ್ನ ತೋರಿಸ್ಕೊಂಡ ಹಾಗೆ. ಸಿಂಪಲ್ ಆಸ್ ದ್ಯಾಟ್. ಓಕೆ, ಈಗ ಇದಕ್ಕೆ ಸೊಲ್ಯೂಷನ್ ಏನು? ನಾವು ಲೈಫ್ನಲ್ಲಿ ಎಲ್ಲಿ ಮೌನವಾಗಿರ್ಬೇಕು? ಈ 4 ಸ್ಟೆಪ್ಸ್ ನೆನ್ಪಿಟ್ಕೊಳ್ಳಿ. ಕೋಪ ಬಂದಾಗ ಪಾಸ್ ಮಾಡಿ. ಸಿಟ್ಟು ಬಂದಾಗ ನಮ್ಮ ಬ್ರೈನ್ ಕೆಲಸ ಮಾಡಲ್ಲ. ಆ ಟೈಮಲ್ಲಿ ಜಸ್ಟ್ ಒಂದು 10 ಸೆಕೆಂಡ್ ಮೌನವಾಗಿರಿ. ರಿಯಾಕ್ಟ್ ಮಾಡಬೇಡಿ. ನಿಮ್ಮ ಆ ಸೈಲೆನ್ಸ್ ಎದುರಾಳಿಗೆ ದೊಡ್ಡ ಶಾಕ್ ಕೊಡುತ್ತೆ. ಕನ್ಫ್ಯೂಷನ್ ಇದ್ದಾಗ ಮೌನವಾಗಿರಿ. ಯಾವುದೋ ದೊಡ್ಡ ಡಿಸಿಷನ್ ತಗೋಬೇಕು, ತುಂಬಾ ಗೊಂದಲ ಇದೆ ಅಂದಾಗ ಯಾರನ್ನು ಕೇಳೋಕ್ ಹೋಗ್ಬೇಡಿ. ಒಂದು ರೂಮಲ್ಲಿ ಸೈಲೆಂಟ್ ಆಗಿ ಕುತ್ಕೊಳ್ಳಿ. ಉತ್ತರ ನಿಮ್ಮ ಒಳಗಡೆಯಿಂದಲೇ ಬರುತ್ತೆ. ನಿಮ್ಮ ಪ್ಲಾನ್ಸ್ ಬಗ್ಗೆ ಸೈಲೆಂಟ್ ಆಗಿರಿ. ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಎಲ್ರಿಗೂ ಡಂಗುರ ಸಾರಬೇಡಿ. ನಿಮ್ಮ ಸಕ್ಸಸ್ ಸದ್ದು ಮಾಡ್ಲಿ, ನಿಮ್ಮ ಮಾತುಗಳಲ್ಲ. ಗಾಸಿಪ್ಗಳಿಂದ ದೂರವಿಡಿ. ಯಾರೋ ಒಬ್ರು ಇನ್ನೊಬ್ರ ಬಗ್ಗೆ ಕೆಟ್ಟದಾಗಿ ಹೇಳ್ತಿದ್ದಾರೆ ಅಂದ್ರೆ ಅಲ್ಲಿಂದ ಮೌನವಾಗಿ ಎದ್ದು ಬಂದ್ಬಿಡಿ. ಆ ನೆಗೆಟಿವಿಟಿ ನಮ್ಗೆ ಬೇಡ. ಇದು ತುಂಬಾ ಸಿಂಪಲ್ ಅಲ್ವಾ? ಇದನ್ ಮಾಡೋಕೆ ಯಾವ ಡಿಗ್ರಿನೂ ಬೇಕಿಲ್ಲ. ಕೇವಲ ವಿಲ್ ಪವರ್ ಸಾಕು. 5. ಪವರ್ ಕ್ಲೋಸಿಂಗ್. ಎದ್ದು ನಿಲ್ಲಿ. ಫ್ರೆಂಡ್ಸ್, ಲಾಸ್ಟ್‌ಗೆ ಒಂದ್ ಮಾತು ಹೇಳ್ತೀನಿ ಕೇಳಿ. ಈ ಲೈಫ್ ನಮ್ಗ್ ಸಿಕ್ಕಿರೋದು ಒಂದೇ ಸಲ. ಇದನ್ನ ಬೇರೆಯವ್ರ ಜೊತೆ ಕಿತ್ತಾಡಿ, ವಾದ ಮಾಡಿ ಹಾಳು ಮಾಡ್ಕೋಬೇಡಿ. ಮೌನವಾಗಿರೋದು ಅಂದ್ರೆ ಹೆದರೋದು ಅಂತ ಅಲ್ಲಲ್ಲ. ಅದರ ಅರ್ಥ ನೀವು ಒಳಗಡೆಯಿಂದ ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ ಅಂತ. ನೀವ್ ಮೌನವಾಗಿದ್ದಾಗ ಮಾತ್ರ ನಿಮ್ಮ ಒಳಗಿನ ಧ್ವನಿ ನಿಮಗ್ ಕೇಳಿಸೋದು. ನಿಮ್ಮ ಗುರಿ ತಲುಪೋವರೆಗೂ ನಿಮ್ಮ ಶ್ರಮ ಮೌನವಾಗಿರ್ಲಿ. ಇವತ್ತೇ ಡಿಸೈಡ್ ಮಾಡಿ, ಮಾತು ಕಮ್ಮಿ ಇರ್ಲಿ, ಕೆಲಸ ಜಾಸ್ತಿ ಇರ್ಲಿ. ಯಾಕಂದ್ರೆ ಸೋಲೋದಕ್ಕೆ 100 ರೀಸನ್ಸ್ ಇರ್ಬೋದು, ಆದ್ರೆ ಗೆಲ್ಲೋದಕ್ಕೆ ಆ ಒಂದೇ ಒಂದು ಮೌನದ ಶಕ್ತಿ ಸಾಕು. ಎದ್ದು ನಿಲ್ಲಿ, ಹೋರಾಡಿ. ಏನೂ ಕಷ್ಟ ಇಲ್ಲ ಬಾಸ್, ಎಲ್ಲವೂ ಸಾಧ್ಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಇಂಥ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆದಗಳು.